ಏನೋ ಕೊಟ್ರೆ ನನಗೆ ಸಚಿವ ಸ್ಥಾನ ಕೊಡಿ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ನನಗೆ ಯಾವ ನಿಗಮವೂ ಬೇಡ, ಯಾವ ಮಂಡಳಿಯೂ ಬೇಡ ಅನ್ನೋದನ್ನ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಬಿಸಿ ಪಾಟೀಲ್ ಹೇಳಿದ್ದಾರೆ. ನಾನಿರುವಂತಹ ಭಾಗದಲ್ಲಿ ನಾನೊಬ್ಬನೇ ಲಿಂಗಾಯತರಿಂದ ಗೆದ್ದಿರುವಂತಹ ಶಾಸಕ. ಗದಗ, ಹಾವೇರಿ, ಧಾರವಾಡ ಜಿಲ್ಲೆ ವ್ಯಾಪ್ತಿಯಲ್ಲಿ ನಾನೊಬ್ಬನೇ ಲಿಂಗಾಯತ ವೀರಶೈವ ಸಾದರ ಸಮಾಜಕ್ಕೆ ಸೇರಿರತಕ್ಕಂತಹ ಓರ್ವ ಶಾಸಕ ಇರುವಂತದ್ದು. ಸಾದರ ಸಮಾಜಕ್ಕೆ ಈ ಬಾರಿ ಕ್ಯಾಬಿನೆಟ್ ನಲ್ಲಿ ಯಾವುದೇ ರೀತಿಯಂತ ಅವಕಾಶ ನೀಡಿಲ್ಲ. ಹೀಗಾಗಿ ನನ್ನನ್ನ ಸಂಪುಟ ವಿಸ್ತರಣೆ ವೇಳೆ ಪರಿಗಣಿಸಬೇಕು ಅನ್ನೋದನ್ನ ಬಿಸಿ ಪಾಟೀಲ್ ಹೇಳಿಕೊಂಡಿದ್ದಾರೆ. ಈ ಭಾಗದಲ್ಲಿ ಗೆದ್ದಿರುವಂತಹ ಏಕೈಕ ಶಾಸಕ ನಾನೇ. ಗದಗ, ಹಾವೇರಿ, ಧಾರವಾಡ ಜಿಲ್ಲೆಗಳಲ್ಲಿ ಲೆಕ್ಕ ಹಾಕಿದ್ರೆ ಇರುವಂತಹ ಒಬ್ಬನೇ ಒಬ್ಬ ಶಾಸಕ ನಾನೇ ಇರುವಂತಹದ್ದು. ಲಿಂಗಾಯತ ವೀರಶೈವ ಸಾದರ ಸಮಾಜಕ್ಕೆ ಸೇರಿರತಕ್ಕಂಥವನು ನಾನೊಬ್ಬನೇ ಇರುವಂತಹದ್ದು. ಆದ್ರೆ ಸಾದರ ಸಮಾಜಕ್ಕೆ ಯಾರೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಕಾಂಗ್ರೆಸ್ನಲ್ಲಿ ಈ ಬಾರಿ. ಹೀಗಾಗಿ ನನ್ನನ್ನ ಪರಿಗಣಿಸಬೇಕು ಅನ್ನೋದನ್ನ ಬಿಸಿ ಪಾಟೀಲ್ರು ಹೇಳ್ತಾ ಇದ್ದಾರೆ. ಬಿಸಿ ಪಾಟೀಲ್ರು ಈ ರೀತಿಯಂತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿರುವಂತಹದ್ದು. ಇಲ್ಲಿ ಸಾದರ ಸಮಾಜಕ್ಕೆ ಸೇರಿರ್ತಕ್ಕಂತಹ ಸಾದರ ಲಿಂಗಾಯತ ಆಗಿರುವಂತಹ ತಮಗೆ ಅವಕಾಶ ಕೊಡಬೇಕು ಅಂತ. ಯಾಕಂದ್ರೆ ಸಾದರ ಲಿಂಗಾಯತರಲ್ಲಿ ಆಯ್ಕೆಯಾಗಿರುವಂತಹ ಇನ್ನೋರ್ವ ಶಾಸಕ, ಅದು ಹಿರಿಯ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು. ಕಳೆದ ಬಾರಿಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಮೊದಲಿಗೆ ಮಂತ್ರಿಯಾಗಿದ್ರು. ಅದಾದ ನಂತರ ಅವ್ರನ್ನ ಕೈ ಬಿಟ್ಟ ನಂತರ ಅವರ ಮಗ SS ಮಲ್ಲಿಕಾರ್ಜುನ್ ಮಂತ್ರಿಯಾಗಿದ್ರು. ಆದ್ರೆ ಈ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ ಸಾದರ ಪಂಗಡಕ್ಕೆ ಯಾರೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಹೀಗಾಗಿ ಅದನ್ನೇ ಆಧಾರವಾಗಿಟ್ಕೊಂಡು ಈಗ ಬಿಸಿ ಪಾಟೀಲ್ರು ಈ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಬನ್ನಿದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ. ಪ್ರಮೋದ್, ಏನಿದು ಬಿಸಿ ಪಾಟೀಲ್ರು ನಿಗಮ ಬೇಡ, ಮಂಡಳಿ ಬೇಡ, ಏನಿದ್ರು ಕ್ಯಾಬಿನೆಟ್ ಮಿನಿಸ್ಟ್ರಿನೇ ಸಿಗಲಿ ಅನ್ನೋದನ್ನ ಕೇಳ್ತಾ ಇದ್ದಾರೆ? ಹರಿಪ್ರಸಾದ್, ಪ್ರಮುಖವಾಗಿ ಈಗಾಗಲೇ ಲಿಂಗಾಯತ ಲಾಭಿ ವಿಚಾರವಾಗಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ನಾನೊಬ್ಬ ಮುಖ್ಯ ಪ್ರತಿನಿಧಿಯಾಗಿದ್ದೀನಿ. ಕಾಂಗ್ರೆಸ್ನಲ್ಲಿ ಲಿಂಗಾಯತರಿಗೆ ಸರಿಯಾದಂತಹ ಸ್ಥಾನಮಾನ ನೀಡಿಲ್ಲ ಅನ್ನೋದು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ನಾನು ಸಚಿವ ಸ್ಥಾನಕ್ಕೆ ಅರ್ಹನಾಗಿದ್ದೀನಿ. ಈಗ 2ಕ್ಕೂ ಹೆಚ್ಚು ಬಾರಿ ಸಚಿವನಾಗಿದ್ದೀನಿ. ಜೊತೆಗೆ ನನಗಿಂತ ಅನೇಕ ಕಿರಿಯರು ಕೂಡ ಈಗಾಗಲೇ ಸಂಪುಟದ ಸ್ಥಾನ ಪಡೆದಿದ್ದಾರೆ. ಹೀಗಾಗಿ ಅರ್ಹತೆ ಆಧಾರದ ಮೇಲೆ ನನಗೆ ಸಚಿವ ಸ್ಥಾನವನ್ನೇ ಕೊಡಿ ಅಂತ ಈಗ ಬಿಸಿ ಪಾಟೀಲ್ ಅವರು ಕೇಳ್ತಾ ಇದ್ದಾರೆ. ಪ್ರಮುಖವಾಗಿ ನನಗೆ ಯಾವ ನಿಗಮವೂ ಬೇಡ, ಮಂಡಳಿಯೂ ಬೇಡ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ನಾನು ಅಂತ ಬಾಯ್ಬಿಟ್ಟು ಹೇಳಿದ್ದಾರೆ. ಇದು ನಿಜಕ್ಕೂ ಅವರು ಇದು ಮೊದಲನೇ ಸಾರಿ ಬೇಡಿಕೆ ಇರ್ತಾ ಇರುವಂತದ್ದಲ್ಲ. ಹಿಂದೆ ಕೂಡ ಇದೇ ರೀತಿಯಾದಂತಹ ಬೇಡಿಕೆಗಳನ್ನ ಇಟ್ಟಿದ್ರು. ಅಂದ್ರೆ ನಿಗಮ ಮಂಡಳಿಯಲ್ಲಿ ಅವರು ಕೂಡ ನಿಮ್ಗೆ ಸಮಾಧಾನ ಮಾಡ್ತಾ ಅನ್ನುವಂತ ಮಾಹಿತಿ ಇತ್ತಲ್ಲ ಅನ್ನುವಂತ ಪ್ರಶ್ನೆಗೆ ನಾನು ಯಾವುದೇ ನಿಗಮ ಮತ್ತು ಮಂಡಳಿಗಳ ಆಕಾಂಕ್ಷಿ ಅಲ್ಲ, ಆ ಸ್ಥಾನ ಅಥವಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನೇರವಾಗಿ ಬಾಯ್ಬಿಟ್ಟು ಹೇಳ್ತಿದ್ದಾರೆ. ಅಲ್ಲದೆ ಆಷಾಢದ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತೆ, ನನಗೂ ಕೂಡ ಸ್ಥಾನಮಾನ ಸಿಗುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಆದ್ರೆ ಇರುವಂತದ್ದು ಲಿಂಗಾಯತ ಸಮುದಾಯದಲ್ಲಿ ಈಗಾಗಲೇ ಕಾರ್ಯಾಧ್ಯಕ್ಷರನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಮುಖವಾದ ವಿಚಾರ. ಆದ್ರೆ ಸಮುದಾಯವನ್ನ ಮುಂದಿಟ್ಕೊಂಡು ಈಗ ನನಗೆ ಸ್ಥಾನಮಾನ ಕೊಡಿ ಅಂತ ಬಿಸಿ ಪಾಟೀಲ್ ಅವರು ಕೇಳ್ತಾ ಇರೋದಂತೂ ಸತ್ಯ. ಹರಿಪ್ರಸಾದ್. ಓಕೆ, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗೆ.